ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ಇವತ್ತು ಟಾಪ್ 5 ಆನಿಮೆ ಸೀರೀಸ್ ಫಾರ್ ಬಿಗಿನರ್ಸ್ ಬಗ್ಗೆ ಮಾತಾಡೋಣ. ಮುಂಚೆ ನಾನು ಟಾಪ್ 5 ಆನಿಮೆ ಮೂವೀಸ್ ಫಾರ್ ಬಿಗಿನರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಯಾರು ನೋಡಿಲ್ಲ ಅಂದ್ರೆ ಅದನ್ನು ಕೂಡ ನೋಡ್ಬೋದು ನೀವು. ಈ ವಿಡಿಯೋದಲ್ಲಿ ಹೇಳ್ತಿರೋ ಆನಿಮೆ ಎಲ್ಲ ಶಾರ್ಟ್ ಆಗಿರುತ್ತೆ ಮತ್ತೆ ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ಮುಂಚೆ ಅದೇ ಆನಿಮೆ ಸೀರೀಸ್ ಅಥವಾ ಮೂವಿ ನೋಡಿಲ್ಲ ಅಂದ್ರೆ ನೀವು ಆರಾಮಾಗಿ ಇದನ್ನು ನೋಡ್ಬೋದು. ಮತ್ತೆ ಎಲ್ಲ ಥರ ಆಡಿಯನ್ಸ್ಗೆ ಒಂದೊಂದು ಆನಿಮೆ ರಿಕಮೆಂಡ್ ಮಾಡಕ್ಕೆ ಬಂದಿದ್ದೀನಿ. ಅದರಲ್ಲಿ ಫಸ್ಟ್ ಜಾನರ್ ಬಂದ್ಬಿಟ್ಟು ಸಸ್ಪೆನ್ಸ್ ಥ್ರಿಲ್ಲರ್. ಆನಿಮೆ ಕಮ್ಯುನಿಟಿಯಲ್ಲಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಆನಿಮೆ ಅಂತ ನೀವು ಯಾರನ್ನು ಕೇಳಿದ್ರೆ ಅವ್ರ ಫಸ್ಟ್ ಹೆಸರು ಅದೇ ಡೆತ್ ನೋಟ್. ಮತ್ತೆ ಯಾಕೆ ಇದನ್ನ ಎಲ್ಲರ ಮೊದಲನೇ ಆನಿಮೆ ಅಂತ ಕರೀತಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಕೂಡ ನೀವು ನೋಡ್ಬೋದು. ನಿಮ್ಗೆ ಏನಾರ ಸಸ್ಪೆನ್ಸ್ ಥ್ರಿಲ್ಲರ್ ಟ್ವಿಸ್ಟ್ ಇರೋ ಆನಿಮೆ ಬೇಕಂದ್ರೆ ನೀವು ಇದನ್ನ ನೋಡ್ಬೋದು. ಈ ಆನಿಮೆ ಸ್ಟೋರಿ ಬಂದ್ಬಿಟ್ಟು ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಲೈಟ್ ಯಾಗಾಮಿ. ಇವನೊಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ಆಗಿರ್ತಾನೆ. ಇವನಿಗೆ ತನ್ನ ಸುತ್ತಮುತ್ತ ವಿಚಾರಗಳು ನಡೀತಿರೋ ಚೂರು ಇಷ್ಟ ಇರೋದಿಲ್ಲ. ಕ್ರಿಮಿನಲ್ಸ್ ಕಂಡ್ರೆ ಇವನಿಗೆ ಆಯ್ತಿರೋದಿಲ್ಲ. ಈ ಕ್ರೈಮ್ ರೇಟ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇವನು. ಅದು ಕ್ಲಾಸಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾರೆ ಸಡನ್ ಆಗಿ ಒಂದು ಕಿಟಕಿಯಿಂದ ನೋಡಿದಾಗ ಯಾವುದೋ ಒಂದು ಮೇಲಿಂದ ಒಂದು ಬುಕ್ ಬೀಳುತ್ತೆ. ಕ್ಲಾಸ್ ಬಿಟ್ಟ ತಕ್ಷಣ ಅವನು ಬುಕ್ ಇಟ್ಕೊಳಕ್ ಹೋಯ್ತಾನೆ. ಆ ಬುಕ್ ಮೇಲೆ ಡೆತ್ ನೋಟ್ ಅಂತ ಬರೆದಿರುತ್ತೆ. ಆ ಬುಕ್ಕಿನ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಓದ್ತಾನೆ. ಅವನಿಗೆ ಒಂದು ಶಿನಿಗಾಮಿ ಸಿಗ್ತಾನೆ. ಅವನ ಹೆಸರೇ ರ್ಯೂಕ್. ಇಲ್ಲಿ ಆ ಬುಕ್ ಮೇಲೆ ಯಾರದೇ ಹೆಸರು ಬರೆದ್ರು ಅವ್ರು ಸತ್ತೋಯ್ತಾರೆ. ಹಂಗಂತ ಇಂಪಾಸಿಬಲ್ ಟಾಸ್ಕ್ ಆಗಲ್ಲ. ಏನಂದ್ರೆ ಇವತ್ತು ಟೋಕಿಯೋದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು 1 ಅವರ್ ಆದ್ಮೇಲೆ ಅಮೆರಿಕ ಹೋಗಿ ಸಾಯಕ್ಕಾಗಲ್ಲ. ಆ ಥರ ಏನಾರ ಇಂಪಾಸಿಬಲ್ ಟಾಸ್ಕ್ ಕೊಟ್ರೆ ಅವನು ಆಟೋಮೆಟಿಕ್ ಆಗಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಯ್ತಾನೆ. ಅದಕ್ಕೆ 2 ಮೇಜರ್ ರೂಲ್ಸ್ ಇದೆ. ಮೊದಲೇ ಮೇಜರ್ ರೂಲ್ಸ್, ಆ ವ್ಯಕ್ತಿಯ ಹೆಸರು ನಿಮ್ಗೆ ಗೊತ್ತಿರಬೇಕು, ರಿಯಲ್ ನೇಮ್. ಮತ್ತೆ 2ನೇ ರೂಲ್, ಆ ವ್ಯಕ್ತಿಯ ಮುಖ ನಿಮಗೆ ಗೊತ್ತಿರಬೇಕು. ಆ ಮುಖ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ನೀವು ಬರೆದ್ಬಿಟ್ರೆ ಅವ್ರು ಸತ್ತೋಯ್ತಾರೆ. ಮತ್ತೆ ಯಾವ ರೀತಿ ಸಾಯ್ಬೇಕು ಅನ್ನೋದು ನೀವು ಬರಿಬೋದು. ಮೊದಲೇ ನಮ್ಮ ಮೇನ್ ಕ್ಯಾರೆಕ್ಟರ್ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾನೆ ಕ್ರಿಮಿನಲ್ಸ್ ಕ್ರೈಮ್ ರೇಟ್ ನೋಡ್ಬಿಟ್ಟು. ಆ ಡೆತ್ ನೋಟ್ ಯೂಸ್ ಮಾಡ್ಕೊಂಡು ಅವನು ಏನೆಲ್ಲ ಮಾಡ್ತಾನೆ, ಯಾವ ಥರ ಟ್ವಿಸ್ಟ್ ಬರುತ್ತೆ. ಆಬ್ವಿಯಸ್ಲಿ ಸಡನ್ ಆಗಿ ಅಷ್ಟೊಂದು ಜನ ಕ್ರಿಮಿನಲ್ಸ್ ಸತ್ತೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ಒಬ್ಬ ಡಿಟೆಕ್ಟಿವ್ನ ಕರೆಸ್ತಾರೆ, ಅವನೇ ಎಲ್. ಈ ಆನಿಮೆಲಿ 37 ಎಪಿಸೋಡ್ಸ್ ಇದೆ ಮತ್ತು ಇದು 2006 ರಿಲೀಸ್ ಆಗಿದ್ದು. ನೀವೇನಾದರೂ ಈ ಆನಿಮೆ ನೋಡಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ನೋಡ್ಬೋದು. ಮತ್ತು ಮುಂದಿನ ಜಾನರ್ ಆ್ಯಕ್ಷನ್ ಕಾಮಿಡಿ. ಆ್ಯಕ್ಷನ್ ಕಾಮಿಡಿ ಜಾನರ್ ಯೂಶುವಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಜಾನರ್ನ ಆನಿಮೆ ಅಂದರೆ ಒನ್ ಪಂಚ್ ಮ್ಯಾನ್. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಒನ್ ಪಂಚ್ ಮ್ಯಾನ್ ಸೀಸನ್ 1. ಈ ಆನಿಮೆ ಬಗ್ಗೆ ಒಂದು ಡೆಡಿಕೇಟೆಡ್ ರಿವ್ಯೂ ವಿಡಿಯೋ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಈ ಆನಿಮೆಲಿ 3 ಸೀಸನ್ ಇದೆ. 3rd ಸೀಸನ್ ಬಗ್ಗೆ ಒಂದು ಡೆಡಿಕೇಟೆಡ್ ರಿವ್ಯೂ ವಿಡಿಯೋ ಮಾಡ್ತೀನಿ, ಅದು ಮುಂದೆ ಬರುತ್ತೆ. ಒನ್ ಪಂಚ್ ಮ್ಯಾನ್ ಸೀಸನ್ 3 ಒನ್ ಆಫ್ ದ ರೆಕಾರ್ಡ್ ಬ್ರೇಕಿಂಗ್ ಆನಿಮೆ ಅಂತ ಕರಿಬೋದು. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ಈ ಆನಿಮೆ ಬಗ್ಗೆ ಮಾತಾಡಿದರೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಸೈತಾಮ. ಏನಕ್ಕೆ ಇವನ್ನ ಒನ್ ಪಂಚ್ ಮ್ಯಾನ್ ಅಂತ ಕರೀತಾರೆ ಅಂದರೆ, ಯಾವುದೇ ಅಪೋನೆಂಟ್ ಇರ್ಬೋದು, ಯಾವುದೇ ಪವರ್ಫುಲ್ ಅಪೋನೆಂಟ್ ಇರ್ಬೋದು, ಒನ್ ಪಂಚಲ್ಲೇ ಎಲ್ಲರನ್ನೂ ಡಿಫೀಟ್ ಮಾಡ್ತಿದ್ದಾನೆ. ಅಷ್ಟೊಂದು ಪವರ್ ಇವನಿಗೆ ಹೆಂಗೆ ಬಂತು ಅಂತ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಜಾಬ್ ಕ್ವಿಟ್ ಮಾಡಿರ್ತಾನೆ. ಇನ್ನೊಂದು ಜಾಬ್ಗೋಸ್ಕರ ಇಂಟರ್ವ್ಯೂ ಕೊಡಕ್ಕೆ ಹೋಗ್ತಾ ಇರ್ತಾನೆ. ಎಲ್ಲ ಕಡೆ ಇವನಿಗೆ ಒಂದೇ ಸಿಕ್ಕಿದ್ದು, ರಿಜೆಕ್ಷನ್. ಮತ್ತು ಇವನಿಗೆ ಚಿಕ್ಕ ವಯಸ್ಸಿಂದಾನು ಸೂಪರ್ ಹೀರೋ ಆಗಬೇಕು ಅಂತ ಇಷ್ಟ. ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ ಆದಮೇಲೆ ಅವನು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಇಂಟೆನ್ಸ್ ಟ್ರೈನಿಂಗಲ್ಲಿ ಅವನು ಎವ್ರಿ ಡೇ 100 ಪುಷಪ್ಸ್, 100 ಸಿಟ್ಅಪ್ಸ್ ಆ್ಯಂಡ್ 10 ಕಿಲೋಮೀಟರ್ ರನ್ ಎವ್ರಿ ಸಿಂಗಲ್ ಡೇ. ಅವನು ಸತತ ಇದನ್ನು 3 ವರ್ಷ ಮಾಡ್ತಾನೆ. ಆ 3 ವರ್ಷ ಮಾಡ್ತಾ ಅವ್ನು ಕೂದಲೆಲ್ಲ ಉದುರೋಗ್ಬಿಡುತ್ತೆ. ಅದೇ ರೀತಿ ಅವನಿಗೆ ಒಂದು ಇಂಟೆನ್ಸ್ ಪವರ್ ಕೂಡ ಸಿಗುತ್ತೆ. ಈ ಆನಿಮೆ ಫುಲ್ ಆ್ಯಕ್ಷನ್ ಕಾಮಿಡಿ ಮೇಲೆ ಬೇಸ್ ಆಗಿದೆ. ಮತ್ತು ಈ ಆನಿಮೆ ಸೀಸನ್ 1 2015 ರಿಲೀಸ್ ಆಗಿತ್ತು ಅನ್ಕೋತೀನಿ. ಇದರಲ್ಲಿ 12 ಎಪಿಸೋಡ್ಸ್ ಇದೆ. ಮತ್ತು ಮುಂದಿನ ಆನಿಮೆ ಜಾನರ್ ಬಗ್ಗೆ ಮಾತಾಡಿದರೆ ಟೈಮ್ ಟ್ರಾವೆಲ್. ನಿಮ್ಗೆಲ್ಲರಿಗೂ ಒಂದು ವಿಷಯ ಇರ್ಬೋದು, ಟೈಮಲ್ಲಿ ಹಿಂದೆ ಹೋಗ್ಬಿಟ್ಟು ನಾನು ಮಾಡಿದ ತಪ್ಪೆಲ್ಲ ಸರಿ ಮಾಡ್ಕೋಬೋದು. ಮತ್ತು ತೀರಾ ಟೈಮಲ್ಲಿ ಹಿಂದೆ ಹೋಗ್ಬಿಟ್ಟು ಹಿಂದೆ ಏನಿತ್ತು ವಿಚಾರ ಅದನ್ನೆಲ್ಲ ನೋಡಬೇಕು, ಫ್ಯೂಚರಿಗೆ ಹೋಗಬೇಕು, ಆ ಥರ ನಿಮಗೆ ತುಂಬ ಆಸೆ ಇರ್ಬೋದು. ಆದರೆ ಎಲ್ಲ ಕಡೆ ಟೈಮ್ ಟ್ರಾವೆಲ್ ಆ ಥರ ವರ್ಕ್ ಆಗಲ್ಲ. ಒಂದೊಂದು ಕಡೆ ಡಿಫ್ರೆಂಟ್ ಟೈಮ್ ಟ್ರಾವೆಲ್ ಇದೆ. ಅದೇ ರೀತಿ ಈ ಆನಿಮೆಲ್ ಕೂಡ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಟೈಮ್ ಟ್ರಾವೆಲ್ನ ತೋರಿಸಿದ್ದಾರೆ. ಮತ್ತು ಈ ಆನಿಮೆ ಹೆಸರು ಎರೇಸ್ಡ್. ಈ ಆನಿಮೆಲಿ ಕೇವಲ ಒಂದೇ ಸೀಸನ್ ಇರೋದು ಮತ್ತು ಸ್ಟೋರಿ ಎಂಡ್ ಆಗಿದೆ. ಈ ಆನಿಮೆ ಫೋಕಸ್ಡ್ ಆಗಿರೋದು ಟೈಮ್ ಟ್ರಾವೆಲ್ ಮತ್ತು ಸಸ್ಪೆನ್ಸ್ ಮೇಲೆ. ಈ ಆನಿಮೆ ಸ್ಟೋರಿ ಬಗ್ಗೆ ಮಾತಾಡಿದರೆ ನಮ್ಮ ಮೈನ್ ಕ್ಯಾರೆಕ್ಟರ್ ಒಬ್ಬ ಡೆಲಿವರಿ ಬಾಯ್ ಕೆಲಸ ಮಾಡ್ತಿರ್ತಾನೆ. ಅದೇ ರೀತಿ ಒಂದು ಪವರ್ ಇತ್ತು. ಆ ಪವರ್ ಅಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ. ಈಗ ಎಕ್ಸಾಂಪಲ್ ಮುಖಾಂತರ ಹೇಳಿದರೆ ನೀವು ಫಸ್ಟ್ ಎಪಿಸೋಡಲ್ಲಿ ನೋಡ್ಬೋದು. ಇದನ್ನು ಯಾರಿಗೋ ಒಂದು ಆಕ್ಸಿಡೆಂಟ್ ಆಗೋಕೆ ಹೋಯ್ತಿದೆ. ಅದನ್ನೇ ನೀವು ನೋಡ್ಬಿಟ್ಟು ಯಾವ ರೀತಿಯಲ್ಲಿ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಆ ಇನ್ಸಿಡೆಂಟ್ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಒಂದು ತಡೆಯೋ ಸ್ಟೇಜಿಗೆ ಹೋಗ್ಬೋದು ಬ್ಯಾಕ್. ಮತ್ತು ಆ ಇನ್ಸಿಡೆಂಟ್ ಆಗೋದನ್ನ ಇವನು ತಡಿಬೋದು. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಇದೆ, ನಮ್ಮ ಮೇನ್ ಕ್ಯಾರೆಕ್ಟ್ರಿಗೆ ಏನಾದರೂ ಡ್ಯಾಮೇಜ್ ಆಗುತ್ತಿದ್ರಿಂದ. ಆ ಡ್ಯಾಮೇಜ್ ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು. ಈ ಪವರ್ಸ್ ಬಗ್ಗೆ ಅವನು ಯಾರಿಗೂ ಕೂಡ ಹೇಳಿಲ್ಲ. ಮತ್ತು ಯಾವ ರೀತಿ ಪವರ್ ಬಂತು, ಯಾವ ರೀತಿ ಅವನು ಟೈಮ್ ಟ್ರಾವೆಲ್ ಬಂತು ಅದನ್ನು ಆನಿಮೇಲ್ ಕೂಡ ಎಕ್ಸ್ಪ್ಲೇನ್ ಮಾಡಿಲ್ಲ. ಆದರೆ ಅದೇ ದಿವಸ ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಮನೆಗೆ ಹೋಗೋ ಟೈಮಲ್ಲಿ ಅವರಮ್ಮ ಸತ್ತೋಗಿರ್ತಾರೆ. ಯಾವುದೋ ಒಬ್ಬ ಕಳ್ಳ ಓಡೋಗ್ತಾ ಇರ್ತಾನೆ, ಅವನನ್ನು ಚೇಂಜ್ ಮಾಡೋಕ್ಕೂ ಟ್ರೈ ಮಾಡ್ತಾನೆ, ಆದರೆ ಆಗಲಿಲ್ಲ. ಮತ್ತು ಆ ಪವರ್ಸ್ ಯಾವಾಗ ಬೇಕಾದ್ರೂ ಯೂಸ್ ಮಾಡೋಕ್ಕಾಗಲ್ಲ, ಅದು ಆಟೋಮೆಟಿಕ್ ಆಗಿ ಬರೋದು. ಇನ್ಸಿಡೆಂಟ್ ಆದಮೇಲೆ ತುಂಬ ಬೇಜಾರಾಗಿರುತ್ತೆ, ತುಂಬ ಸಿಟ್ಟಾಗಿರುತ್ತೆ ಅವನಿಗೆ. ಸಡನ್ ಆಗಿ ಅವನು ಟೈಮ್ ಟ್ರಾವೆಲ್ ಮಾಡ್ತಾನೆ. ಅವನು ತುಂಬ ಫಾಸ್ಟಿಗೆ ಬಂದ್ಬಿಡ್ತಾನೆ. ನನಗೆ ಏಜ್ ಕರೆಕ್ಟಾಗಿ ನೆನಪಿಲ್ಲ, ಅರೌಂಡ್ 5th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡೋ ಅನ್ಕೊತೀನಿ.
ಅರೌಂಡ್ 5th or 6th ಬಂದಿರ್ತಾನೆ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು. ಮತ್ತೆ ಆ ಕೊಲೆ ಮಾಡಿದ ವ್ಯಕ್ತಿಗೂ ಈಗ ಅವನು 5th ಸ್ಟ್ಯಾಂಡರ್ಡ್ ಇರೋದಕ್ಕೂ ಏನ್ ಸಂಬಂಧ, ಯಾವ ರೀತಿ ಅವನು ಆ ಕನೆಕ್ಷನ್ ಇದೆಯಲ್ಲ ಅದನ್ನ ತಿಳ್ಕೊಳ್ಬೇಕಂದ್ರೆ ನೀವು ಈ ಆನಿಮೆ ನೋಡ್ಬೇಕು. ಈ ಆನಿಮೆ 2017 ರಿಲೀಸ್ ಆಗಿದ್ದು ಮತ್ತೆ ಇದರ ಸ್ಟೋರಿ ಎಂಡ್ ಆಗಿದೆ. ಮತ್ತೆ ಆನಿಮೆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ತರ ಒಂದು ಟ್ವಿಸ್ಟ್ ಮಾಡಿದ್ದಾರೆ ಅಂತ ಇವರು. ಮತ್ತೆ ಗೊತ್ತಾಗುತ್ತೆ ಏನಕ್ಕೆ ಇದರ ಹೆಸರು ಎರೆಡಿಡ್ ಅಂತ ಇಟ್ಟಿದ್ದಾರೆ. ಮತ್ತೆ ಮುಂದಿನ ಜಾನರ್ ಆಕ್ಷನ್, ಇಮೋಷನ್, ಡ್ರಾಮಾ. ಒಂದು ಪಾಪ್ಯುಲರ್ ಆನಿಮೆ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನಿ. ಈ ಆನಿಮೆ ಹೆಸರು ನೀವು ಕೇಳೇ ಇರ್ಬೋದು. ಇದರ ಹೆಸರು ಡಿಮನ್ ಸ್ಲೇಯರ್. ಈ ಆನಿಮೆಲಿ 4 ಸೀಸನ್ಸ್ ಇದೆ. ಮತ್ತೆ 1 ಮೂವಿ ಆಲ್ರೆಡಿ ರಿಲೀಸ್ ಆಗಿದೆ. ಮತ್ತೆ ಇನ್ನ 2 ಮೂವೀಸ್ ಬರುತ್ತೆ. ಆಮೇಲೆ ಈ ಆನಿಮೆ ಸ್ಟೋರಿ ಎಂಡ್ ಆಗುತ್ತೆ. ಒಂದು ಬಿಗಿನರ್ ಫ್ರೆಂಡ್ಲಿ ಆನಿಮೆ ಅನ್ಬೋದು, ಯಾಕಂದ್ರೆ ಕ್ರೇಜಿ ಆನಿಮೇಷನ್ ಇದೆ ಇದರಲ್ಲಿ. ಮತ್ತೆ ಅದೇ ರೀತಿ ಸ್ಟೋರಿ ಕೂಡ ಉಪ್ ಮಾಡುತ್ತೆ. ಈ ಆನಿಮೆ ಸೆಟ್ ಆಗಿರೋದು ಏನ್ಷಿಯಂಟ್ ಜಪಾನ್ ಅಲ್ಲಿ. ಆ ಟೈಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಡಿಮನ್ಸ್ ಮತ್ತೆ ಹ್ಯೂಮನ್ಸ್. ಇಲ್ಲಿ ಡಿಮನ್ಸ್ಗೆ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಸನ್ಲೈಟ್. ಅವ್ರ ಸನ್ಲೈಟ್ ಅಲ್ಲಿ ಬರಕ್ಕಾಗಲ್ಲ. ಮತ್ತೆ ಈ ಆನಿಮೆ ಮೇನ್ ಕ್ಯಾರೆಕ್ಟರ್ ಹೆಸರು ತಾಂಜಿರೋ ಕಮಡೋ. ಈ ಆನಿಮೆ ಸ್ಟೋರಿ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಮುಂಚೆನೇ ಗೊತ್ತಿರ್ಬೋದು, ತುಂಬಾ ಪಾಪ್ಯುಲರ್ ಆನಿಮೆ. ಫಸ್ಟ್ ಎಪಿಸೋಡಲ್ಲೇ ನಿಮಗೆ ತುಂಬಾ ಉಕ್ ಮಾಡುತ್ತೆ. ಆ ಫಸ್ಟ್ ಎಪಿಸೋಡ್ ಇಲ್ಲಿರೋ ಸಸ್ಪೆನ್ಸ್ನ ರಿವೀಲ್ ಮಾಡೋಕೆ ಹೋಗಲ್ಲ. ನೀವು ಆನಿಮೆಲ್ ನೋಡಿ ಅದನ್ನ, ನೀವು ಸೆಕೆಂಡ್ ಸೀಸನ್ ನೋಡ್ತೀರಾ ಇದು ನೋಡಾದ್ಮೇಲೆ. ಈ ಆನಿಮೆ ತುಂಬಾನೇ ಸೀಸನ್ಸ್ ಇದೆ. ಒಂದು ಲೆಂತಿ ಆನಿಮೆ ಅನ್ಬೋದು. ಆದ್ರೂ ಕೂಡ ಈ ಆನಿಮೆ ನೋಡಾದ್ಮೇಲೆ ನೀವು ಅಷ್ಟೊಂದು ಲೆಂತಿ ಫೀಲ್ ಆಗಲ್ಲ. ಒಂದು ಹೈ ಕ್ವಾಲಿಟಿ ಆನಿಮೇಷನ್ ಮತ್ತೆ ಒಂದು ಗುಡ್ ಸ್ಟೋರಿ ನೋಡ್ಬೇಕಂದ್ರೆ ನೀವು ಆನಿಮೆನ ಚೆಕ್ಔಟ್ ಮಾಡ್ಬೋದು. ಮತ್ತೆ ಈ ವಿಡಿಯೋದ ಕೊನೆಯ ಜಾನರ್ ಮತ್ತೆ ಕೊನೆಯ ಆನಿಮೆ ಒಂದು ಆಲ್ರೌಂಡರ್ ಆನಿಮೆ ಅನ್ಬೋದು. ಇದರಲ್ಲಿ ಆಕ್ಷನ್ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಎಲ್ಲಾನು ಇದೆ. ಎಲ್ಲಾನು ಇದೆ. ಇಲ್ಲಿ ನಾನು ಫ್ಯಾನ್ ಸರ್ವಿಸ್ ಜೊತೆ ಮೋಟಿವೇಶನ್ ಬಗ್ಗೆನೂ ಮಾತಾಡ್ತಿದ್ದೀನಿ, ಬರೀ ಫ್ಯಾನ್ ಸರ್ವಿಸ್ ಅಲ್ಲ ಎಲ್ಲ ಅಂದ್ರೆ. ಮತ್ತೆ ಈ ಆನಿಮೆ ಹೆಸರು ಚೈನ್ಸೋ ಮ್ಯಾನ್. ಈ ಆನಿಮೆಲಿ ಸೀಸನ್ 1 ರಿಲೀಸ್ ಆಗಿದೆ. ಸೀಸನ್ 1 ಅಲ್ಲಿ 12 ಎಪಿಸೋಡ್ಸ್ ಇದೆ. ಮತ್ತೊಂದು ಮೂವಿ ಕೂಡ ರಿಲೀಸ್ ಆಗಿದೆ. ಮತ್ತೆ ಸೀಸನ್ 2 ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಏನು ಅಪ್ಡೇಟ್ ಇಲ್ಲ. ಆದರೆ ಸೀಸನ್ 2 ಪ್ರೊಡಕ್ಷನ್ ಅಲ್ಲಿ ಇದೆ ಅಂತ ನಮ್ಗೆ ಗೊತ್ತು. ಮತ್ತೆ ಈ ಆನಿಮೆ ಸ್ಟೋರಿ ಬಗ್ಗೆ ಮಾತಾಡಿದರೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಡೆಂಜಿ. ಇಲ್ಲಿ ಕೂಡ ಡೆವಿಲ್ ಹಂಟರ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಈ ಆನಿಮೆ ಮೇನ್ ಕ್ಯಾರೆಕ್ಟರ್ ಅವ್ರ ತಂದೆ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಡ್ತಾರೆ. ಮತ್ತೆ ತುಂಬಾ ಲೋನ್ ತಗೊಂಡಿರ್ತಾರೆ. ಅದನ್ನೀಗ ನಮ್ಮ ಮೇನ್ ಕ್ಯಾರೆಕ್ಟರ್ ತೀರಿಸಬೇಕು. ನಮ್ಮ ಮೇನ್ ಕ್ಯಾರೆಕ್ಟರ್ ಡ್ರೀಮ್ ತುಂಬಾನೇ ಚೆನ್ನಾಗಿದೆ. ಅನ್ನೋ ಡ್ರೀಮ್ ಏನಂದ್ರೆ ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಮನೇಲಿ ಇರಬೇಕು ಮತ್ತು ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಆ ಒಳ್ಳೊಳ್ಳೆ ಕೆಲಸ ಏನು ಅಂತ ನೀವು ಈ ಆನಿಮೆಲ್ ನೋಡ್ಬೋದು. ಸೆಕೆಂಡ್ ಎಪಿಸೋಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೊಳ್ಳೆ ಕೆಲಸ ಏನು ಅಂತ. ಆ ಒಳ್ಳೊಳ್ಳೆ ಕೆಲಸನ ನಾನು ಹೇಳ್ಬಿಟ್ರೆ ಒಂದು ಮೇಜರ್ ಸ್ಪಾಯ್ಲರ್ ಆಗ್ಬಿಡುತ್ತೆ. ಆ ಒಳ್ಳೊಳ್ಳೆ ಕೆಲಸನ ನೀವು ಆನಿಮೆಲ್ ನೋಡಿ. ಮತ್ತೆ ಈ ಆನಿಮೆ 2022 ರಿಲೀಸ್ ಆಗಿತ್ತು ಅನ್ಕೊಂತೀನಿ. ಈ ಆನಿಮೆ ಸ್ಟೋರಿ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನೀವು ಇದನ್ನ ಆನಿಮೆಲ್ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿದೆ. ಮತ್ತೆ ಯಾವ್ದಾರ ಆನಿಮೆನ ನೀವು ಆ್ಯಡ್ ಮಾಡೋದಾದ್ರೆ ಈ ಲಿಸ್ಟಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೆ ವಿಡಿಯೋ ಹೆಂಗನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.